ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಜಗತ್ತಿನಲ್ಲಿ ಅನೇಕ ದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಆಯಾ ದೇಶಗಳದ್ದು ಒಂದೊಂದು ಬೇರೆ ಬೇರೆ ಸಂಸ್ಕೃತಿಗಳು ಇರ್ತವೆ, ಸಂಸ್ಕಾರಗಳು ಇರ್ತವೆ. ಆದರೆ ಇಡೀ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಯಲ್ಲಿ, ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಮತ್ತು ಗುರು ಪರಂಪರೆಯಲ್ಲಿ ಹೆಸರುವಾಸಿಯಾದಂಥ ಜಗತ್ತಿನ ಏಕಮೇವ ದೇಶ ಅಂತಂದ್ರೆ ಅದು ನೀವು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿ, ಭಾರತ ಮಾತೆ ಭೂಮಿ ಅಂತ ಹೇಳಿ ನಾವೆಲ್ಲರೂ ಕೂಡ ಮೊದಲು ತಿಳ್ಕೋಬೇಕು. ಆಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ನಮಗೆ ಪಾಠ ಹೇಳ್ಕೊಟ್ಟು ಬಂದ್ರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಗುರು ಅಂದ್ರೆ ಬ್ರಹ್ಮ, ಗುರು ಅಂದ್ರೆ ವಿಷ್ಣು, ಗುರು ಅಂದ್ರೆ ಶಿವ ಅಂತ ಹೇಳಿದ್ರು. ಆದ್ರೆ ಮುಂದೆ ಹೋಗಿ ಮತ್ತೊಂದು ಮಾತು ಹೇಳ್ತಾರ, ಹರ ಮುನಿದರು ಗುರು ಕಾಯಬಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ದೇವ್ರು ಒಂದ್ ವೇಳೆ ಸಿಟ್ಟಿಗೆ ಬರ್ಬಹುದು, ಆ ದೇವ್ರು ನಮ್ಮ ಮೇಲೆ ಸಿಟ್ಟಿಗೆ ಬರ್ಬಹುದು. ಆದ್ರೆ ಗುರುಗಳ ಕೃಪೆ ಇದ್ರೆ ಅದು ನಮಗೆ ದೇವ್ರಿಗೆ ಸಿಟ್ಟಿಗೆ ಬಂದರೂ ಕೂಡ ಗುರು ಕಾಪಾಡುವಂತ ಶಕ್ತಿ ಗುರುವಿನಲ್ಲಿ ಇರ್ತದ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಅದನ್ನ ಹೇಳ್ಕೊಂಡು ಬಂದ್ರು. ಇಂಥ ಗುರುಗಳು ಒಂದು ಇಲ್ಲೇ ಇರ್ತಕ್ಕಂಥ ಅವರ ಮಠಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಿಷೇಧವನ್ನ ಹೇರ್ತಾರೆ. ನಾನು ಕೂಡ ರಾತ್ರಿ 12 ಗಂಟೆವರೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ, ಅಪ್ಪವ್ರ ಜೊತೆಗೆ ನಾವೆಲ್ಲರೂ ಕೂಡ ಮಾತಾಡಿದ್ರೂ ಸಹಿತ ಆ ನಿರ್ಬಂಧನೆಯನ್ನ ಹಾಕಿದ್ರು. ಅವ್ರಿಗೆ ಇಲ್ಲಿ ಬರಕ್ಕೆ ಕೊಡ್ಲಿಲ್ಲ. ಯಾಕೆ ಅನ್ನೋವಂಥದ್ದನ್ನ ನೀವೆಲ್ಲರೂ ಈ ಬಸವ ಶಿವಶರಣ ಈ ಒಂದು ಹಿಂದೂ ಸಮಾವೇಶದಿಂದ ಅವ್ರಿಗೆ ಇವತ್ತು ಉತ್ತರ ಕೊಟ್ಟಿದ್ದೀರಿ. ಈಶ್ವರಪ್ಪಾಜಿಯವ್ರು ಹೇಳಿದ್ರು, ಅಭಿ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿ. ಇದು ಈಗ ಟ್ರೇಲರ್ ಶುರುವಾಯ್ತು. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದ ನಮ್ಮ ಗುರುಗಳಿಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರ ಅದಕ್ಕೆ ತಕ್ಕ ಉತ್ತರ ಜನನೇ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಈ ಬಸವ ನಾಡಿನಲ್ಲಿ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬಹಳಷ್ಟು ಅಭಿಮಾನದಿಂದ ನಿಮಗೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಶ್ವರಪ್ಪಾಜಿಯವ್ರು ಹೇಳಿದ್ರು, ನಮ್ಮ ಗುರುಗಳು ಏನ್ ಅಂದ್ರಿ, ಅವರು ಉತ್ತರ ಕರ್ನಾಟಕದ ಒಂದು ಬೈಗಳ ಅಂದಿರ್ಬೋದು. ಆದ್ರೆ ಅಲ್ಲಿ ಇರ್ತಕ್ಕಂಥ ಬೇರೆ ಗುರುಗಳು ಏನೇನು ಅಂದ್ರು ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡಿದಿರಿ. ಆ ಗುರುಗಳು ನಮ್ಮ ದೇವತೆಗಳಿಗೆ ಏನಂದ್ರು, ನಮ್ಮ ದೇವರುಗಳಿಗೆ ಏನಂದ್ರು, ನಮ್ಮ ಧರ್ಮಕ್ಕೆ ಏನಂದ್ರು, ನಮ್ಮ ದೇಶಕ್ಕೆ ಏನಂದ್ರು ಅದನ್ನ ನೆನೆಸ್ಕೊಂಡ್ರೆ ನಮ್ಮ ಮೈ ಉರಿತದ. ಆದ್ರೆ ನೀವುಗಳು ಕೊಡಕ್ ಉತ್ತರ ಆಗಂಗಿಲ್ಲ. ಆದ್ರೆ ನಮ್ಮೆಲ್ಲರ ಪರವಾಗಿ ಗುರುಗಳ ಉತ್ತರ ಕೊಟ್ರಲ್ಲ, ಅದು ಏನೂ ತಪ್ಪಿರ್ಲಿಲ್ಲ. ಬೇರೆ ಗುರುಗಳು ಮಾತಾಡಿದ್ದನ್ನ ನೋಡಿದ್ರ ಈ ಗುರುಗಳು ಅವ್ರ ಮುಂದೆ ಏನೂ ಇಲ್ಲ. ಅವ್ರಿಗೆ ಯಾವ ಭಾಷೆ ಒಳಗೆ ಉತ್ತರ ಕೊಡ್ಬೇಕೋ ಅದೇ ಭಾಷೆ ಒಳಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರ ಧರ್ಮದ ಪರಿಪಾಲಕರು, ನಮ್ಮನ್ನ ಹಡೆದ ತಾಯಿ ಒಬ್ಳು ಇರ್ತಾರೆ, ಪಡೆದ ಗುರು ಒಬ್ರು ಇರ್ತಾರ. ಇಲ್ಲಿರ್ತಕ್ಕಂಥ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾರು ಒಬ್ಬ ತಾಯಿ ಹೃದಯದ ಪೂಜ್ಯರು. ಹೇಳಿದ್ರಲ್ಲ, ನಡೆದಾಡುವ ಮಾತನಾಡುವ ದೇವರು ನಮ್ಮ ಸಿದ್ದೇಶ್ವರ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪರಮ ಶಿಷ್ಯರು. ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಕ್ಕಂಥ ಧರ್ಮ ಪ್ರಸಾರ, ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥವ್ರು ಯಾರಾದ್ರೂ ಇರಬೇಕು ಅಂತಂದ್ರೆ ಇವತ್ತು ನಾವು ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾರನ್ನ ನೋಡ್ತೀವಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರು ಕೂಡ ಇವತ್ತು ಇಲ್ಲಿ ಬಂದು ಇಲ್ಲಿ ಉಪಸ್ಥಿತಿಯನ್ನ ತೋರಿಸ್ತಾರ ಅಂತಂದ್ರ ಆ ಪೂಜ್ಯರ ಒಂದು ಆತ್ಮೀಯತೆ, ಆ ಪೂಜ್ಯರ ಒಂದು ತಾಯಿ ಕರುಳಿಗೆ ಇವತ್ತು ಇಷ್ಟೆಲ್ಲ ಜನ ಕೂಡ ಇವತ್ತು ಬಂದಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಹತ್ರ ಅಧಿಕಾರ ಇದ್ದಾಗ ಅಹಂಕಾರ ಇರಬಾರ್ದು. ಅಧಿಕಾರ ಯಾವುದೋ ಒಂದು ಪುಣ್ಯದಿಂದ ಸಿಗ್ತದ. ಮರಾಠಿ ಒಳಗೆ ಹೇಳ್ತಾರ, ಸಂಧಿಚ ಸೋನ ಕರುಣ್ ಘ್ಯಾ ಅಂತ ಹೇಳ್ತಾರೆ. ಯಾವಾಗ ಅವಕಾಶ ಸಿಗ್ತದ ಅವಾಗ ನಾವು ಸಮಾಜದ ಋಣವನ್ನ ತೀರಿಸಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು. ನಮ್ಮ ದೇವರು, ದೇಶ ಮತ್ತು ಧರ್ಮ ಇದನ್ನ ಕಾಪಾಡುವಂತ ಕಾರ್ಯ ಯಾವುದೇ ಕ್ಷೇತ್ರದಲ್ಲಿರ್ಲಿ, ಅದು ರಾಜಕಾರಣದಲ್ಲಿ ಇದ್ರೂ ಕೂಡ ಮಾಡಲೇಬೇಕು. ಆ ರೀತಿಯಾಗಿ ಮಾಡದೆ ಗುರುಗಳಿಗೆ ಅಪಮಾನವನ್ನ ಮಾಡಿ ಇವತ್ತು ನಮ್ಮ ಕರ್ನಾಟಕದ ಸರ್ಕಾರ, ಮುಖ್ಯಮಂತ್ರಿಗಳಿರ್ಬೋದು, ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಿನಿಸ್ಟರ್ ಇರ್ಬೋದು, ಯಾರೇ ಇದ್ರೂ ಕೂಡ ತಪ್ಪು ಮಾಡಿದಾಗ ತಪ್ಪೇ, ಅದು ಮುಂದೆ ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಸಿದ್ಧರಿದ್ದೀರಿ ಅಂತ ಈ ಸಮಾವೇಶದ ಮುಖಾಂತರ ನಾವೆಲ್ಲರೂ ಕೂಡ ಇದಕ್ಕೆ ನನಗೆ ಅನ್ನಿಸ್ತದೆ. ಹಾಗಾಗಿ ಹೆಚ್ಚು ಮಾತಾಡೋದಕ್ಕಿಂತ ಅಪ್ಪಾರ್ ಏನ್ ಮಾಡ್ಯಾರ ಅನ್ನೋದೊಂದು ಸ್ವಲ್ಪ ಕನೇರಿಗೆ ಬಂದು ನೋಡ್ರಿ. ಅವ್ರು ಮಹಾರಾಷ್ಟ್ರದ ಸ್ವಾಮೀಜಿ ಅವರು ಅಲ್ಲ, ಅವರು ರಾಷ್ಟ್ರ ಸಂತರಿದ್ದಾರೆ. ಈಗ ನಮ್ಮ ಇಡೀ ಭಾರತ ದೇಶದ ಸಂತರು ಯಾರು ಅಂತಂದ್ರೆ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅಂತ ಹೇಳಿ ನಾವೆಲ್ಲರೂ ಅಭಿಮಾನದಿಂದ ಹೇಳಬೇಕು. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಮಾಡಿಕೊಟ್ರು. ಅವರು ಕೂಡ ನಮ್ಮ ದೇಶದ ಒಬ್ಬ ಸನ್ಯಾಸಿ, ನಮ್ಮ ದೇಶದ ಒಬ್ಬ ಗುರು.
ಇವತ್ತು ನಾವು ನೋಡ್ತೀವಿ ಅವರ ವಿವೇಕಾನಂದರ ರೂಪದಲ್ಲಿ ಪರಮ ಪೂಜ್ಯ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ನೋಡ್ತೀವಿ. ಯಾವ ಕ್ಷೇತ್ರದಲ್ಲೂ ಕೂಡ ಅವರು ಬಿಟ್ಟಿಲ್ಲ, ಆಡು ಮುಟ್ಟದ ಗಿಡ ಇಲ್ಲ, ಅಪ್ಪಾಜಿ ಮಾಡದೇ ಇರ್ತಕ್ಕಂಥ ಸೇವಾ ಕಾರ್ಯಗಳ ಯಾವ ಕ್ಷೇತ್ರನೂ ಉಳಿದಿಲ್ಲ ಅನ್ನೋದಕ್ಕೆ ಒಂದ್ ಸ್ವಲ್ಪ ನಾ ಯಾರ್ಯಾರು ಅವ್ರಿಗೆ ವಿರೋಧ ಮಾಡಿದ್ರಲ್ಲ ಕನ್ನೇರಿಗೆ ಬಂದು ನೋಡ್ರಿ ಅಂತ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಕೃಷಿ ಕ್ಷೇತ್ರ, ಯಾಕಂದ್ರೆ ಹೆಣ್ಮಕ್ಳ ಉದ್ಯೋಗ ಅವಕಾಶ, ಕೃಷಿ ಕ್ಷೇತ್ರ, ಸಾವಯವ, ಗೋರಕ್ಷಣೆಯನ್ನ ಹೆಂಗ್ ಮಾಡಬೇಕು ಅನ್ನೋದನ್ನ ಅಷ್ಟೇ ಅಲ್ಲ, ಆರೋಗ್ಯ, ಯಾವ ಕ್ಷೇತ್ರ ಅಂತ ಹೇಳಿದ್ರು ಕೂಡ ಕಡಿಮೆ ಅದ. ನನಗೆ ಇವತ್ತು ಅವಕಾಶ ಇಲ್ಲ, ಇನ್ನೊಂದ್ಸತಿ ಯಾವಾಗಾರ ಅವಕಾಶ ಇದ್ದಾಗ ಬಂದು ಹೇಳ್ತೇನೆ. ಬಟ್ ಯಾವ ಕ್ಷೇತ್ರನೂ ಅವರು ಬಿಟ್ಟಿಲ್ಲ. ಇವತ್ತು ಧರ್ಮ ಪ್ರಸಾರದ ಮುಖಾಂತರ ಈ ಜಗತ್ತಿನಲ್ಲಿ, ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಅವಶ್ಯಕವಾದಂತಹ ಕ್ಷೇತ್ರಗಳನ್ನ ಅವರು ಇವತ್ತು ಎಲ್ಲಾನು ಕೂಡ ನೆರವೇರಿಸಿದ್ದಾರೆ. ಹಾಗಾಗಿ ಇವತ್ತು ಒಬ್ಬ ಗುರುಗಳ ಮೇಲೆ ಇಂಥ ಅಪವಾದವನ್ನ ಮಾಡ್ತೀರಾ, ಅವರಿಗೆ ನಿಷೇಧವನ್ನ ಹಾಕ್ತೀರಾ, ಅದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಆ ಖಂಡನೆಗೋಸ್ಕರನೇ ನೀವೆಲ್ಲರೂ ಬಂದಿರೋದು, ನಾವೆಲ್ಲರೂ ಬಂದಿರೋದು. ಇನ್ನು ಮುಂದೆ ನಮ್ಮ ಗುರುಗಳಿಗೆ ಮೊದಲು ರಾಜಮನೆತನಗಳಿತ್ತು, ರಾಜಮನೆತನದ ಗುರುಗಳಿದ್ರು. ಆ ರಾಜಮನೆತನದ ಗುರುಗಳಿಗೆ ಆ ಗುರುಗಳು ಆದೇಶ ಮಾಡಿದ್ದನ್ನ ರಾಜರು ಪಾಲಿಸ್ತಿದ್ರು. ಆದ್ರೆ ಇವತ್ತು ರಾಜಕಾರಭಾರ ಮಾಡ್ತಕ್ಕಂಥವ್ರು ಗುರುಗಳಿಗೆ ಅನ್ಯಾಯ ಮಾಡಿದ್ರೆ ಒಂದ್ಸರ್ತಿ ಸಮಾಜ ಸಿಡಿದ್ರೆ ಅದು ನಿಂದ್ರಂಗಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೂ ಕೂಡ ನತಮಸ್ತಕಳಾಗಿ ನನ್ನ 2 ಮಾತನ್ನ ವಿರಾಮ ಕೊಡ್ತಾನೆ. ಜೈ ಹಿಂದ್.